ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟ್ವೆಂಟಿ 2026 ಫಸ್ಟ್ ವ್ಲಾಗ್ ಆ್ಯಂಡ್ ಫಸ್ಟ್ ಟ್ರಿಪ್ ಹೋಗ್ತಿದ್ದೀವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಆ ಪ್ಲೇಸ್ಗೆ ಹೋಗ್ತಾ ಇರೋದು. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಶಿರ್ಡಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈಗ ನಾವು ಮನೆ ಬಿಟ್ಟಿದ್ದೀವಿ. ಇವಾಗ ಅರೌಂಡ್ 5:30 ಆಗಿದೆ. 6:05ಗೆ ಬಸ್ ಇದೆ. ಸೊ ಬಸ್ಗೆ ಹೋಗಬೇಕು. ಸೊ ಇವಾಗ ಅಟ್ ಪ್ರೆಸೆಂಟ್ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈಗ ಮೆಟ್ರೋ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನೋ ಆಗಿದೆ ಇಶ್ಯೂ. ಏನಾಗಿದೆ ಅಂತ ನಾನು ಬಸ್ ಒಳಗೆ ಹೋದ್ಮೇಲೆ ಹೇಳ್ತೀನಿ ನಿಮ್ಗೆ ಏನಾಯಿತು ಅಂತ. ಸೊ ಇವಾಗ ನಾವು ಮೆಟ್ರೋಲಿ ಯಶವಂತಪುರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವಿವಾಗ ವೈಷ್ಣವಿ ಸಫೇರ್ ಮಾಲಲ್ಲಿದ್ದೀವಿ ಯಶವಂತಪುರದಲ್ಲಿ. ಇಲ್ಲಿಗೆ ಯಾಕೆ ಬಂದ್ವಿ ಅಂದರೆ ಆ್ಯಕ್ಚುಲಿ ನಮ್ಮದು ಪಿಕಪ್ ಪಾಯಿಂಟ್ ಇದ್ದಿದ್ದು ಟಿ ದಾಸರಳ್ಳಿ 8ನೇ ಮೈಲಿಯಲ್ಲಿ. ಅಲ್ಲಿ 6:05ಗೆ ಬರೋಕ್ಕೆ ಹೇಳಿದರು. ಅದು ನಾವು ಬುಕ್ ಮಾಡಿರೋ ಟ್ರಾವೆಲ್ಸ್ ಬಂದು ಹಮ್ಸಫರ್ ಟ್ರಾವೆಲ್ಸ್ ಅಂತ. ಅವರು ನಮಗೆ ಏನೂ ರಿಪೋರ್ಟೇ ಮಾಡಿಲ್ಲ. ಈಗ ಹೇಳ್ತಾರೆ 2.5 hours ಡಿಲೇ ಆಗುತ್ತೆ ಬಸ್ಸು ಅಂತ ಹೇಳ್ತಾ ಇದ್ದಾರೆ. ನಾವು ಬಸ್ ಸ್ಟ್ಯಾಂಡ್ಗೆ ಬಂದು ಕಾಯ್ತಾ ಇದ್ದೀವಿ, ರೋಡಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ವಿ. ಸೊ ಆಮೇಲೆ ಕಾಲ್ ಮಾಡಿದಾಗ ಹೇಳ್ತಾ ಇದ್ದಾರೆ 2.5 hour ಡಿಲೇ ಆಗುತ್ತೆ ಅಂತ ಹೇಳಿದ್ರು. ಆ ರೋಡಲ್ಲಿ ಏನು ನಿಂತ್ಕೊಳ್ಳೋದು ಅಂದ್ಬಿಟ್ಟು ಆಮೇಲೆ ಅವ್ರು ಹೇಳಿದ್ರು 7:30ಗೆ ಯಶವಂತಪುರಕ್ಕೆ ಬರ್ತೀವಿ, ನೀವು ಬಂದುಬಿಡಿ, ಮೆಟ್ರೋ ಹತ್ಕೊಂಡು ಬಂದುಬಿಡಿ ಅಂದರು. ಸೊ ಮೆಟ್ರೋ ಹತ್ಕೊಂಡು ಇವಾಗ 7:15 ಆಗಿದೆ. ಇವಾಗ ನಾವು ವೈಷ್ಣವಿ ಸಫೇರ್ ಮಾಲಲ್ಲಿ ಒಳಗೆ ಬಂದು ಕೂತ್ಕೊಂಡಿದ್ದೀವಿ. ರೋಡಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಮಾಲಲ್ಲಿ ಬಂದುಬಿಟ್ಟು ಇಲ್ಲೇನೋ ತಿನ್ಕೊಂಡು ಇಲ್ಲೇ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ. ಈಗ ಕಾಲ್ ಮಾಡಿದ್ರೆ ಹೇಳ್ತಾ ಇದ್ದಾನೆ, ಮ್ಯಾಮ್ 8:00ಗೆ ಬರ್ತೀವಿ, ನಾವು ಯಶವಂತಪುರಕ್ಕೆ 8:00ಗೆ ಬರ್ತೀವಿ ಅಂದಿದ್ದಾರೆ. ನೋಡಿ ಯಾವ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ಏನಂದರೆ ನಾನು ಸುಮಾರು ವರ್ಷದಿಂದ ನಾನು ಶಿರ್ಡಿಗೆ ಹೋಗ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ಆಸೆ. ಸೊ ತುಂಬ ಡಿಲೇ ಅಂದರೆ ಹೋಗಬೇಕು ಅಂದ್ಕೊಳೋದೆಲ್ಲ ಏನಾದರೂ ಒಂದು ಆಗುತ್ತೆ, ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಇವತ್ತು ಆಗಿದ್ದಾಗಲಿ ಅಂದ್ಬಿಟ್ಟು ಸೊ ಪೇಷನ್ಸಿಂದ ಏನೇ ಆದ್ರೂ ನೋಡಿ ಈ ಥರ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಅದು ಇದು ಆಗ್ತಾಯಿದೆ, ಆದ್ರೂ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. 8:30ಗೆ ಬರ್ತೀನಿ ಅಂದಿದ್ದಾರೆ. ಇವಾಗ 7:15, ಇನ್ನೂ 1.25 ಗಂಟೆ ಇದೆ. ಸೊ ಇಲ್ಲೇ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಳ್ಳೋಣ ಅಂತ. ಲಗೇಜಸ್ ಇದೆ, ಆ ಲಗೇಜ್ಗಳನ್ನ ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ನೋಡೋಣ ಯಾವಾಗ ಬರ್ತಾನೆ ಅಂತ. 8:30ಗೆ ಬರ್ತೀನಿ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ವೀಕ್ 2 hours later. ಎಸ್ 9 ಗಂಟೆ ಆಯಿತು, ಇನ್ನೂ ಬಸ್ ಬಂದಿಲ್ಲ. ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಇವಾಗ ವೈಷ್ಣವಿ ಸಫಿಯರ್ ಯಶವಂತಪುರ ಮಾಲ್ ಮುಂದೆ ಕೂತ್ಕೊಂಡಿದ್ದೀವಿ. ಐ ಥಿಂಕ್ ಏನು ಗೊತ್ತಾ, ರೋಡಲ್ಲಿ ಹೋಗಿ ಅಲ್ಲಿ ನಿಂತ್ಕೊಳ್ಳೋ ಬದಲು ಆರಾಮಾಗಿ ಇಲ್ಲಿ ಕೂತ್ಕೊಳ್ಳೋಣ ಅಂತ ಲೈವ್ ಲೊಕೇಶನ್ ಕಳಿಸಿದ್ದಾರೆ. ಅವ್ರ ಪ್ರಕಾರ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ಅದು ಇದು ತಿನ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಬರ್ತಾನೆ ಅಂತ. ಸಾಕಾಗಿದೆ. 6 ಗಂಟೆಯಿಂದ 9 ಗಂಟೆ ಆಗಿದೆ. 3 hour ಆಯಿತು, ಇನ್ನೂ ಬಂದಿಲ್ಲ. ಎಷ್ಟೊತ್ತು ಬರ್ತಾನೋ ಗೊತ್ತಿಲ್ಲ. ಇನ್ನು ನಮ್ಮನ್ನು ಎಷ್ಟು ಗಂಟೆಗೆ ಶಿರ್ಡಿಗೆ ತಲುಪಿಸಾರೋ ಅಂತಲೂ ಗೊತ್ತಿಲ್ಲ. ಲೆಟ್ಸ್ ಸಿ. ಫೈನಲಿ ಬಂದಿದೆ ನೋಡಿ, ಹಮ್ಸಫರ್ ಟ್ರಾವೆಲ್ಸ್ ಗ್ರೀನ್ ಕಲರ್ ಬಸ್. ಗೋ ಗ್ರೀನ್. ಫೈನಲಿ ಎಷ್ಟು ಗಂಟೆಗೆ ಬಂದಿದ್ದಾರೆ ಗೊತ್ತಾ? 10 ಗಂಟೆಗೆ ಬಂದಿದ್ದಾರೆ. ನೋಡೋಣ ಬನ್ನಿ. ಫೈನಲಿ ಬಸ್ ಒಳಗೆ ಬಂದಿದ್ದೀವಿ ನೋಡಿ. ಟೈಮ್ 9:48 ಆಗಿದೆ. ಸೊ ಇದು ನಮ್ಮ ಸೀಟ್ಸ್ ಇವೆರಡು, ಇಲ್ಲೊಂದು ಆ್ಯಂಡ್ ಅಲ್ಲೊಂದು 4 ಸೀಟ್ಸ್ ಬುಕ್ ಮಾಡಿದ್ವಿ. ಫಸ್ಟು ಹೋಗಿ ರೆಸ್ಟ್ ಮಾಡಬೇಕು. ಬನ್ನಿ. ಫೈನಲಿ ಬಂದು ಎಲ್ಲ ಬ್ಯಾಗೆಲ್ಲ ನೀಟಾಗಿ ಇಟ್ಟು ಈಗ ಸೆಟಲ್ ಆಗ್ತಾಯಿದ್ದೀವಿ. ಆ್ಯಂಡ್ ನಾನು ಶರ್ವಿನ್ಗಂತೂ ಸಿಕ್ಕಾಪಟ್ಟೆ ಹತ್ತತ್ರ 4 hour ಆಗೋಯ್ತಲ್ಲ. 4 hourಯಿಂದ ಲಗೇಜಸ್ ಇಟ್ಕೊಂಡು ಓಡಾಡಿದ್ವಲ್ಲ, ಸಿಕ್ಕಾಪಟ್ಟೆ ಆ್ಯಕ್ಚುಲಿ ಎಲ್ಲರಿಗೂ ಟಯರ್ಡಾಗಿದೆ. 10 ಗಂಟೆ ಕರೆಕ್ಟಾಗಿ 10 ಗಂಟೆ. ಈಗ ನಾವು ಯಶವಂತಪುರ ಬಿಟ್ಟಿದ್ದೀವಿ. ಸೊ ನೋಡೋಣ ಎಷ್ಟು ಗಂಟೆ ಹೋಗ್ತೀವಿ ಅಂತ ತಲುಪ್ತೀವಿ ಅಂತ. ಇವಾಗ ಆ್ಯಸ್ ಆಫ್ ಚೆನ್ನಾಗಿ ನಿದ್ದೆ ಮಾಡೋಣ. ಸೊ ಗುಡ್ ನೈಟ್. ಏನಾದರೂ ಇದ್ದರೆ ಏನಾದರೂ ಎಲ್ಲಾದರೂ ನಿಲ್ಲಿಸಿದ್ರೆ ಏನಾದರೂ ಇದ್ದರೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಬಾಯ್.
ನಾವು ಇವಾಗ ತುಮಕೂರಲ್ಲಿ ನಿಲ್ಲಿಸಿದ್ರು ಊಟಕ್ಕೆ ಅಂತ. ಟೈಮ್ ನೋಡಿದ್ರೆ 11:50 ಇವಾಗ ಊಟಕ್ಕೆ ಅಂತ ನಿಲ್ಲಿಸಿದ್ದಾರೆ. ಸೊ ಯಾಕೋ ಸರಿಯಾಗಿ ಆ್ಯಕ್ಚುಲಿ ನಾನು ಅಲ್ಲೇನು ತಿಂದಿರಲಿಲ್ಲ. ಸೊ ಲೈಟಾಗಿ ಒಂದು ಸ್ವಲ್ಪ ಕರ್ಡ್ ರೈಸ್ ತಿನ್ನೋಣ ಅಂದ್ಬಿಟ್ಟು ಕರ್ಡ್ ರೈಸ್ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಈಗ ಟೈಮ್ 7:45 ಆಗಿದೆ. ನಾವು ಇವಾಗ ಕರ್ನಾಟಕ ಬಾರ್ಡರಲ್ಲಿದ್ದೀವಿ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ ಅಂತ. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ದಿಸ್ ಇಸ್ ಅವರ್ ಬಸ್. ನೈಟ್ ನಿಮಗೆ ಸರಿಯಾಗಿ ಬಸ್ ತೋರ್ಸೋಕ್ಕಾಗಿಲ್ಲ. ಸೊ ಇದೇ ಬಸ್ಸು ನೋಡ್ರಿ. 6 ಗಂಟೆಗೆ ಬರ್ತೀನಿ ಇದು ಬಸ್ಸು. 10 ಗಂಟೆಗೆ ಬಂದಿದ್ದಾನೆ. ಓಕೆ, ಬಸ್ ಚೆನ್ನಾಗಿದೆ, ಒಳಗೆ ಫೆಸಿಲಿಟಿನೂ ಚೆನ್ನಾಗಿದೆ. ಲೆಟ್ಸ್ ಗೆಟ್ ಇನ್ ಕರಿತಾ ಇದ್ದಾರೆ. ಲೆಟ್ಸ್ ಗೆಟ್ ಇನ್ ಡ್ರೈವರ್ಸ್. ಲೆಟ್ಸ್ ಗೆಟ್ ಇನ್. Excuse me. Oh, sorry. ಶರ್ವಿನ್ ನೋಡಿ ಆಗಲೇ ಬ್ರೇಕ್ಫಾಸ್ಟ್ ಮಾಡ್ಕೊಬಂದು ನಿದ್ದೆ ಹೊಡಿತಾ ಇದ್ದಾನೆ. ಶರ್ವಿನ್ ಪುಟ್ಟಿ ನಾವಿಬ್ರು ನೋಡಿ ಆರಾಮಾಗಿ ಆಟ ಆಡ್ಕೊಂಡು ನಾನು ಶರ್ವಿನ್ ಜರ್ನಿನ ಎಂಜಾಯ್ ಮಾಡ್ತೀವಿ ಅಲ್ವಾ ಶರ್ವಿನ್? ಫೈನಲಿ ಶಿರ್ಡಿಗೆ ಬಂದು ತಲುಪಿದ್ದೀವಿ. ಈಗ ಟೈಮ್ 3:30 ಆಗಿದೆ. ಈಗ ಇಳಿದು ಏನಾದರೂ ತಿಂದ್ಬಿಟ್ಟು ರೂಮ್ ಏನೂ ಬುಕ್ ಮಾಡಿಲ್ಲ. ಮತ್ತು ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ, ಇನ್ನೂ ಏನೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ನನಗಂತೂ ಯಾಕೋ ತಲೆ ಸುದ್ದಂಗೆ ಆಗ್ತಾಯಿದೆ. ತುಂಬ ಹೊತ್ತು ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಇಷ್ಟವರ್ ಜರ್ನಿ ಮಾಡಿರೋದು ನಾನು. ತಲೆ ಚಕ್ರ ಹೊಡೆದಂಗೆ. ಸೊ ಪಲ್ಯ ಕೊಟ್ಬಿಟ್ಟು ನೀರು ತುಪ್ಪಬೇಕು. ಟಯರ್ಡ್ ಆಗಿದೆ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಕೊಳ್ತಾ ಇದ್ವಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನಮ್ಮ ಬೆಂಗಳೂರಲ್ಲೆಲ್ಲ ಗಟ್ಟಿ ಲೈಕ್ ತೆಳು ಇರುತ್ತೆ ಮೆಚ್ಚುಗೆ. ಇಲ್ಲಿ ಗಟ್ಟಿ ಇದೆ ಮೆಚ್ಚುಗೆ. ಹಸುಗೆ ನೀರು ಕುಡಿಸಿಲ್ಲ ಅನಿಸುತ್ತೆ, ಅದಕ್ಕೆ ಗಟ್ಟಿ ಇದೆ. ಬಸ್ಸಲ್ಲಿ ಬಂದಿದ್ದು ಫುಲ್ ತಲೆ ಚಕ್ಕರ್ ಆಗ್ತಾಯಿದೆ. ಸೊ ಆಗ್ತಿಲ್ಲ.
ಏನಿದ್ದೀವಿ ನಾವು ಎಲ್ಲಿ ಸ್ಟೇ ಆಗಿದ್ದೀವಿ ಹೋಟೆಲು ಅದ್ರದ್ದೇ ಇದು ಹೋಟೆಲ್ ರೆಸ್ಟೋರೆಂಟ್ ಇದು. ಸೊ ಇಲ್ಲೇ ಏನಾದ್ರು ತಿಂದು ಟೈಮ್ ವೇಸ್ಟ್ ಮಾಡೋಣ ಅಂತ ಯಾಕೋ ಆಗ್ತಾಯಿಲ್ಲ. ಸೊ ಏನಾದ್ರು ತಿಂದಿಲ್ಲ ಅಂದರೆ ಇನ್ನೂ ತಲೆ ಸುತ್ತು ಜಾಸ್ತಿ ಆಗುತ್ತೆ ಅಂದ್ಕೊಂಡು ಸೊ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ. ಸೊ ವಿ ಆರ್ ವೇಟಿಂಗ್ ಫಾರ್ ದ ಲಂಚ್. ಇಲ್ಲಿಗೆ ಬಂದಮೇಲೆ ಇಲ್ಲಿದ್ದು ರುಚಿ ಹೇಗಿರುತ್ತೆ ಅಂತ ನೋಡಬೇಕಲ್ಲ. ಸೊ ಮಹಾರಾಷ್ಟ್ರ ಅದು ಒಂದು ತಾಲಿ, ಪಂಜಾಬ್ ಒಂದು ತಾಲಿ. ಬನ್ನಿ ಟೇಸ್ಟ್ ಮಾಡೋಣ. ತಿಂದು ಚೋಟು ಮಿಕ್ಸ್ಚರ್ ಹಾಕಿದ್ದಾರೆ. ಏನು ಸ್ವೀಟಾ ಖಾರನ ಗೊತ್ತಿಲ್ಲ. ನಮ್ಮದ್ರಲ್ಲೆಲ್ಲ ಸ್ವೀಟಿಂದ ಸ್ಟಾರ್ಟ್ ಆಗುತ್ತೆ, ಏನು ಸ್ವೀಟೇ ಇಲ್ಲ. ಸ್ವೀಟ್ ಓಕೆ ಓಕೆ. ಫೈನಲಿ ಫ್ರೆಶ್ ಅಪ್ ಆಗಿ ಈಗ ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೀವು ನೋಡ್ಬೋದು ಇಲ್ಲೇ ಸಾಯಿಬಾಬಾ ಒಂದು ಮುಂದೆ ಇದೆ. ನಮ್ಮ ಕೈ ಮುಕ್ಕೊಂಡು ಹೋಗ್ಬಿಡೋಣ. ಒಂದು ಸ್ವಲ್ಪ ದೂರನೇ ಆಗೋದು ಒಂದು. ಸೊ ಬೈ ವಾಕ್ಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಬನ್ನಿ ತಾಯಿ ಸಾಯಿಬಾಬಾ ದರ್ಶನ ಮಾಡೋಕ್ಕೆ. ದೇವರಿಗೆ ಆರಾಮ ಮತ್ತು ಶಾಲ್ ತಗೊಂಡು ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಮೊಬೈಲ್ ಫೋನ್ಸ್ ಅಲೋ ಇಲ್ಲ. ಸೊ ಅದಕ್ಕೋಸ್ಕರ ಲೈವ್ ರೆಕಾರ್ಡೆಡ್ ವಿಡಿಯೋನ ಹಾಕಿದ್ದೀನಿ. ದರ್ಶನ ಮಾಡಿಕೊಂಡು ರೂಮಿಗೆ ಬಂದ್ವಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಓಡಾಡೋಣ ಅಂತ ಬನ್ನಿ. ನೋಡಿ ಇದೇ ರೂಮ್. ಆ್ಯಕ್ಚುಲಿ ಅವಾಗಲೇ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ. ಶರ್ವಿನು ಬೆಂಗಳೂರಿಂದ ಬಿಟ್ಟಾಗಿಂದ ನನ್ನ ಫಸ್ಟ್ ವಡಾಪಾವ್ ಕೊಡಿಸು. ಅದಕ್ಕೆ ನೋಡಿ ಇವಾಗ ಸಾಯಿಬಾಬಾ ದರ್ಶನ ಆದಮೇಲೆ ವಡಾಪಾವ್. ವಡಾಪಾವ್ ತಿಂತಿದ್ಯಾ? ಪಾವ್ ವಡ ಅಂತೆ. ವಡಾಪಾವ್ ತಿಂದಿದೆ, ಪಾವ್ ವಡ ತಿಂದಿಲ್ಲ. ಶರ್ವಿನ್ ತಿಂದ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ. ಸೇಮಾ ಇಲ್ಲ ಇದರಲ್ಲಿ ವಡ ಮೇಲೆ ಹಾಕ್ತಾರೆ, ಪಾವು ನೋಡಿ ಬ್ರೆಡ್ ಒಳಗಡೆ ಇದೆ, ವಡ ಆಚೆ ಇದೆ. ಮಧ್ಯಾಹ್ನ ಹೋಲಿಸ್ಕೊಂಡ್ರೆ ಇವಾಗ ಊಟ ಚೆನ್ನಾಗಿದೆ. ಮಧ್ಯಾಹ್ನ ಊಟ ನನಗಂತೂ ಇಷ್ಟ ಆಗಿದೆ. ಸೊ ಉಟ್ಕೊಂಡು ಬಂದು ಇವಾಗ ತಿಂತಾಯಿದ್ದೀವಿ. ಗುಡ್. ನೀವು ನೋಡ್ತಾ ಇರ್ಬೋದು, ಇದೇ ಟೆಂಪಲ್ಲು. ಟೆಂಪಲಿಂದ ಬರ್ತಿದ್ದಂಗೆ ನಿಮ್ಗೆ ಆರ್ಚ್ ಸಿಗುತ್ತೆ.
ಆರ್ಚ್ ಸಿಗ್ತಿದ್ದಂಗೆ ನೋಡಿ ಲೆಫ್ಟ್ ಸೈಡ್ಗೆ ಚೈನೀಸ್ ರೆಸ್ಟೋರೆಂಟ್ ಅಂತ. ಆ್ಯಕ್ಚುಲಿ ದಿ ಬೆಸ್ಟ್. ಬೆಳಗ್ಗೆ ತಿಂದಿದ್ದು ಇವಾಗೂ ಸಖತ್ತಾಗಿತ್ತು. ಅಮೇಝಿಂಗ್ ಟೇಸ್ಟು. ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು. ಇಲ್ಲೇ ನಾವು ಇವಾಗ ಊಟ ಮಾಡಿದ್ದು. ಕೇದಾರ್ನಾಥ್ ಅವರ ಧಾಮ್ಗಳು. ಶರ್ವಿನ್ ಒಳ್ಳೆ ಭರ್ಜರಿ ಊಟ ಮಾಡಿ ಕುಲ್ಫಿ ತಿಂದು ಇವಾಗಲೇ ಲಸ್ಸಿ. ಅದೆಲ್ಲಿ ಸ್ಟಾಕ್ ಇಟ್ಕೊಂಡಿದ್ಯೋ? ಎಲ್ಲಿದೆ ಜಾಗ? ಇವಾಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆಗೆ ಎಲ್ಲೋಗೋದು ಅಂತ ಪ್ಲ್ಯಾನ್ ಮಾಡೋಣ. ಅಂಟಿಲ್ ದೆನ್ ಗುಡ್ ನೈಟ್. ಸಾಯಿಬಾಬಾ ಅವರಿಗೆ ತುಂಬ ಪಿಕ್ಚರ್ಸ್ ಡ್ರಾ ಮಾಡಿದ್ದಾರೆ ನೋಡಿ. ಪೋರ್ಟ್ರೇಟ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ರೂಮ್ ಕಡೆ ಒಂದೊಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಪೋರ್ಟ್ರೇಟ್ ಡ್ರಾ ಮಾಡಿದ್ದಾರೆ. ಪೇಂಟ್ ಲಾಸ್ಟ್ ಒನ್. ನಮ್ಮ ರೂಮು ಇಲ್ಲೇ ಇದೆ. ನೈಟಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಔಟ್ಸೈಡ್ ನೈಸ್. ಟೆಂಪಲ್ ಹತ್ರನೇ ಇದ್ದೀವಿ. ಪೂಜೆ ಐಟಮ್ಸ್ ತಗೊಂಡು ದೇವ್ರಿಗೆ ಪೂಜೆ ಮಾಡಕ್ಕೆ ಹೋಗ್ತಾ ಇದೀವಿ.